ಏನೂ ಇಲ್ಲ ಆ ಕೇಸ್ನಲ್ಲಿ. ಅದಕ್ಕೋಸ್ಕರ ನೀವು ಸ್ಯಾಂಕ್ಷನ್ ಕೊಡ್ತೀರಾ ಅಂತ ಹೇಳಿದ್ರೆ ದೊಡ್ಡ ಕಾನ್ಸ್ಪಿರಸಿ ನಡೀತಾ ಇದೆ. ಹೇಗಾದ್ರೂ ಮಾಡಿ ಸಿದ್ದರಾಮಯ್ಯವ್ರನ್ನ ಮುಗಿಸ್ಬೇಕು ಅಂತ ದೊಡ್ಡ ಕಾನ್ಸ್ಪಿರಸಿ ಇವತ್ತು ಕೇಂದ್ರ ಸರ್ಕಾರ, ಬಿಜೆಪಿ ಮತ್ತು RSS ಅವ್ರು ಮಾಡ್ತಾ ಇದ್ದಾರೆ. ಇದನ್ನ ನಾವು ಎದುರಿಸ್ತೀವಿ. ನಮ್ಗೆ ಯಾವ ಭಯ ಭೀತಿ ಇಲ್ಲ. ಇನ್ನೊಂದು ಪಾದಯಾತ್ರೆಗೆ ಮಾಡಿ ಮೊನ್ನೆ ಪಾದಯಾತ್ರೆಯನ್ನು ನೋಡಿದೋ ಏನೇನಾಯ್ತು ಅಂತ. ಈಗ ವಿಜೇಂದ್ರ ಕುರ್ಚಿನಿ ಅಲ್ಲಾಡ್ತಾ ಇದೆ, ಇನ್ನೇನ್ ನಡೀತದೋ ಗೊತ್ತಿಲ್ಲ. ಆಯ್ತಾ, ಅವ್ರು ಮಾಡ್ಲಿ, ರಾಜಕೀಯ ಮಾಡ್ಲಿ, ಪಾದಯಾತ್ರೆಗಳು ಮಾಡ್ಲಿ, ಹೋರಾಟ ಮಾಡ್ಲಿ, ಆದ್ರೆ ನೀವು ನೇರವಾದಂತ ರಾಜಕಾರಣ ಮಾಡಿ. ಈ ತರದ ನೀವು ಷಡ್ಯಂತ್ರ, ಅಧಿಕಾರ ದುರುಪಯೋಗ, ಸಂವಿಧಾನ ಬಾಹಿರವಾಗಿ ನೀವು ಒಬ್ಬರಿಗೆ ತೊಂದರೆ ಕೊಡಬೇಕು, ಅವ್ರಿಗೆ ಒಂದು ರೀತಿ ಅವ್ರಿಗೆ ಎಲ್ಲಾ ರೀತಿ ಅಗೌರವ, ಅವಮಾನ ಮಾಡಬೇಕು ಅಂತ ನೀವು ಹೊಡ್ತಿರಲ್ಲ, ಇದು ನಿಮ್ಗೆ ತಿರುಗುಮಾನ ಆಗ್ತದೆ. ನಮ್ಗೆ ಯಾವುದೇ ಭಯ ಭೀತಿ ಇಲ್ಲ ಅನ್ನೋದನ್ನ ಎದುರಿಸ್ತೀವಿ, ಗೆಲ್ತೀವಿ. ಇನ್ನೂ ಹೆಚ್ಚಿನ ಒಂದು ನಮ್ಮ ಒಗ್ಗಟ್ಟಿನ ಹೆಚ್ಚಾಗ್ತದೆ. ಕಾಂಗ್ರೆಸ್ ಇದು ಒಂದು ರೀತಿ ಇನ್ನೂ ಹೆಚ್ಚು ಶಕ್ತಿ ಕೊಡುವಂತ ಒಂದು ಘಟನೆ ಇವತ್ತು ನಡೆದಿದೆ ಅಂತ ನಾನು ಹೇಳ್ತೀನಿ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.